ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಕೊಡಮಾಡುವ 2025ನೇ ಸಾಲಿನ ಆದಿಕವಿ ಪ್ರಶಸ್ತಿಗೆ ತಿಪಟೂರು ಮೂಲದ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿರುವ ಲೇಖಕಿ, ಸಾಹಿತಿ ಎಲ್ವಿ ಶಾಂತಕುಮಾರಿ ಹಾಗೂ ವಾಗ್ದೇವಿ ಪುರಸ್ಕಾರಕ್ಕೆ ಲೇಖಕ ದಾವಣಗೆರೆಯ ಅರಬಗಟ್ಟೆ ಅಣ್ಣಪ್ಪ ಭಾಜನರಾಗಿದ್ದಾರೆ. ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಇಂದು ಸಂಜೆ ಬೆಂಗಳೂರಿನ ಬಾಪು ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಎಲ್ವಿ ಶಾಂತಕುಮಾರಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನಿಂದ ಆದಿಕವಿ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ನಿರೀಕ್ಷಿಸದೇ ಇದ್ದಂತ ಒಂದು ಪ್ರಶಸ್ತಿ. ಈ ಪ್ರಶಸ್ತಿ ತಗೊಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದು ನನ್ನ ಒಂದು ಸುಕೃತ ಅಂತ ಹೇಳ್ಕೊತೀನಿ. ನನ್ನ 60ನೇ ವರ್ಷದಿಂದ ನಾನು ಬರೆಯಕ್ಕೆ ಶುರು ಮಾಡಿದೆ. MA ಇಂಗ್ಲಿಷ್ ಮಾಡ್ಕೊಂಡು ಆಮೇಲೆ ಸುಮಾರು ದಿವಸ ಲೆಕ್ಚರರ್ ಕೆಲಸ ಮಾಡಿ ಆಮೇಲೆ ಬರವಣಿಗೆ ಶುರು ಮಾಡ್ಕೊಂಡೆ. ಬೆಂಗಳೂರಿಗೆ ಬಂದ ನಂತರ ನಾನು ಸುಮಾರು ಬರವಣಿಗೆ ಮಾಡಿದ್ದೀನಿ. ಹೆಚ್ಚಿನ ಅನುವಾದ ಮತ್ತು ವಿಮರ್ಶೆಗಳಲ್ಲೇ ನನ್ನ ಸಾಹಿತ್ಯ ಕೃಷಿ ತುಂಬಾ ಜಾಸ್ತಿ ಆಗಿದೆ. ನನಗೆ ಬಹಳ ಮೆಚ್ಚುಗೆಯಾದಂತ ಸಾಹಿತಿಗಳು ಅಂದ್ರೆ ಭೈರಪ್ಪನವರ ಸಾಹಿತ್ಯ, ನಂತರ ಶಿವರಾಮ ಕಾರಂತರ ಸಾಹಿತ್ಯ, ಹಿಂದಿನ ನವೋದಯ ಸಾಹಿತ್ಯ ಅಂತಂದ್ರೆ ಆನಾಕರು ತರಾಸು ಅವರುಗಳ ಸಾಹಿತ್ಯ. ಆನಾಕರು ತರಾಸು ಅವರುಗಳನ್ನ ಓದೇನೇನೆ ನಾವು ಕನ್ನಡ ಪ್ರೇಮ ಬೆಳೆಸಿಕೊಂಡವರು ಅಂತ ಅನ್ಕೊಳ್ತೀನಿ. ಭೈರಪ್ಪನವರ ಕೃತಿಗಳ ಮೇಲೆ ಸುಮಾರು ವಿಮರ್ಶಾ ಕೃತಿಗಳನ್ನ ಬರೆದಿದ್ದೀನಿ. ಜೊತೆಗೆ ಕಾರಂತರು, ಮಾಸ್ತಿ ವೆಂಕಟೇಶಯ್ಯಂಗಾರು ಅವರುಗಳ ಮೇಲೂ ಕೂಡ ಒಂದಷ್ಟು ಅಧ್ಯಯನ ಮಾಡಿ ಕೃತಿಗಳು ರಚಿಸಿದ್ದೀನಿ. ಅನುವಾದದಲ್ಲಿ ಈ ಗ್ರೀಕ್ ತತ್ವಜ್ಞಾನಿಗಳು ಬಹಳ ಇಷ್ಟ ನನಗೆ. ಮಾರ್ಕಸ್ ಔರೇಲಿಯಸ್, ಎಪಿಕ್ಟೇಟಸ್ ಇವರನ್ನೆಲ್ಲ ನಾನು ಅನುವಾದ ಮಾಡಿದ್ದೀನಿ.